ಮುಖ್ಯಮಂತ್ರಿ ಹುದ್ದೆಯಿಂದ ಈ ಹಿಂದೆ 2022ರಲ್ಲಿ ಯಡಿಯೂರಪ್ಪ ಅವರನ್ನು ಇಳಿಸುವಂತಹ ಸಂದರ್ಭದಲ್ಲಿ ಬಹುದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು. ಸ್ವಾಮೀಜಿಗಳು ಯಡಿಯೂರಪ್ಪ ಅವರನ್ನು ಸಿಎಂ ಸ್ಥಾನದಿಂದ ಇಳಿಸಬಾರ್ದು ಅಂತ ಬಹುದೊಡ್ಡ ಮೆಸೇಜ್ ಅನ್ನು ಕೊಟ್ಟಿದ್ರು ಬಿಜೆಪಿ ಪಕ್ಷಕ್ಕೆ. ಆದ್ರೀಗ ಹೇಳಿ ಕೇಳಿ ಅಹಿಂದ ನಾಯಕ, ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದನೆ ಮಾಡುವಂತಹ ದಿಟ್ಟ ನಡೆಯ ಕಾರಣಕ್ಕೆ ಬಹುಪಾಲು ಮೇಲ್ವರ್ಗದ ವಿರೋಧವನ್ನು ಕಟ್ಟಿಕೊಂಡಿರುವಂತಹ ಸಿದ್ದರಾಮಯ್ಯ ಅವರ ವಿರುದ್ಧ ಸ್ವಾಮೀಜಿಗಳು ಮಾತಾಡ್ತಾರ? ಹೌದು, ಮಾತಾಡ್ತಾರೆ. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೆ ಇರಬೇಕು ಮುಖ್ಯಮಂತ್ರಿಯಾಗಿ ಅಂತ ಬಯಸ್ತಿರುವಂಥದ್ದು. ಅದು ಕೂಡ ಒಬ್ಬ ಬಿಜೆಪಿಯ ಸಂಸದನ ಪಕ್ಕದಲ್ಲಿ ನಿಂತ್ಕೊಂಡು ಅಂಥದ್ದೊಂದು ಮೆಸೇಜ್ ಅನ್ನು ಕೊಡ್ತಿದ್ದಾರೆ ಅಂದರೆ ಸಿದ್ದರಾಮಯ್ಯ ಅವರ ಪರವಾಗಿ ನಿಜವಾದ ಬಸವ ಪಥವನ್ನ ಪಾಲಿಸುವಂಥವರು, ಪ್ರಚಾರ ಮಾಡುವಂಥವರು ಈಗ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವಂಥದ್ದು. ಕಾರಣ ಇಷ್ಟೇ, ನಿಜವಾದ ಬಸವ ತತ್ವವನ್ನ, ವಚನ ತತ್ವವನ್ನ, ಶರಣ ಪರಂಪರೆಯನ್ನ ಪೋಷಿಸಿ ಅದೇ ಹಾದಿಯಲ್ಲಿ ನಡೆಯುವಂತಹ ಪ್ರಯತ್ನವನ್ನ ಇತ್ತೀಚೆಗೆ ಮಾಡಿದ್ದು ಅದು ಸಿದ್ದರಾಮಯ್ಯ ಅಂತ ಹಲವು ಸ್ವಾಮೀಜಿಗಳು, ಮಠಗಳ ಸ್ವಾಮೀಜಿಗಳು ಹೇಳ್ತಾ ಬಂದಿದ್ರು. ಅದು ಪ್ರಗತಿಪರ ಚಿಂತನೆಯನ್ನ ಸೂಸುವಂತಹ ಮತ್ತು ನಿಜವಾದ ಅನುಭವ ಮಂಟಪದ ಸಿದ್ಧಾಂತವನ್ನ ಪ್ರತಿಪಾದಿಸುವಂತಹ ನಿಜ ಬಸವ ಶರಣರು ಸ್ವಾಮೀಜಿಗಳು ಇಂಥದ್ದೊಂದು ಮಾತನ್ನ ಹೇಳ್ತಿದ್ರು. ಇದೀಗ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ಉಗಮ ಸ್ಥಳ ಪಾಪಾಗ್ನಿ ಮಠದಲ್ಲಿ ಕರ್ನಾಟಕ ಪುಲಿಕೇಶಿ ಸಂಘ ನಡೆಸಿದಂತಹ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಬಿಜೆಪಿಯ ಸಂಸದ, ಇದೇ ಸಿದ್ದರಾಮಯ್ಯ ಅವರ ಒಂದು ಕಾಲದ ಆಪ್ತ ಶಿಷ್ಯ ಸುಧಾಕರ್ ಅವರ ಪಕ್ಕದಲ್ಲಿ ನಿಂತಿದ್ದಂತಹ ಸ್ವಾಮೀಜಿಯೊಬ್ಬರು ಬಹುದೊಡ್ಡ ಸ್ಫೋಟಕ ವಿಚಾರವನ್ನು ಹೇಳಿದ್ದು, ಪ್ರಗತಿಪರ ಸ್ವಾಮೀಜಿಗಳು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ತಾರೆ ಅಂತ. ನಿಡುಮಾಮಿಡಿ ಶ್ರೀಗಳು ಶ್ರೀ ಚೆನ್ನ ವೀರಭದ್ರ ದೇಶಿ ಕೇಂದ್ರ ಸ್ವಾಮೀಜಿ ನಾಡಿನ ಹಿತಕ್ಕೋಸ್ಕರ ನಿಜವಾದ ಬಸವ ತತ್ವ ಪ್ರತಿಪಾದನೆಗೆ ಮತ್ತು ಅದನ್ನು ಪಾಲಿಸಲಿಕ್ಕೆ ಸಿದ್ದರಾಮಯ್ಯ ಅಂತವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂತಹ ಮೆಸೇಜ್ ಅನ್ನು ಕೊಟ್ಟಿರುವಂಥದ್ದು. ಈ ಹಿಂದೆ 2022ರಲ್ಲಿ ಎಲ್ಲ ಮಠಗಳ ಸ್ವಾಮೀಜಿಗಳು, ಬಹುಪಾಲು ಲಿಂಗಾಯತ ಮಠಗಳ ಸ್ವಾಮಿಗಳು ಯಡಿಯೂರಪ್ಪ ಅವರ ಪರವಾಗಿ ಇಂತಹ ಮೆಸೇಜ್ ಕೊಟ್ಟಿದ್ರು. ಆದರೆ ಅವ್ರ ಮನೆ ಮುಂದೆ ಹೋಗಿ ಹೇಳಿದ್ರು. ಆದರೆ ಈಗ ಸಿದ್ದರಾಮಯ್ಯ ಅವರಿಗೆ ಅವರವರು ನಿಂತಹ ಜಾಗಗಳಿಂದಲೇ ಮೆಸೇಜ್ ಅನ್ನು ಕೊಡ್ತಿರುವಂಥದ್ದು. ಇಲ್ಲಿಂದ ಶುರುವಾಗುತ್ತಲ್ಲ ಈಗ ಚಿಕ್ಕಬಳ್ಳಾಪುರದಿಂದ. ಯಾಕಂದ್ರೆ ಇದೇ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಿಂದ ಸಿದ್ದರಾಮಯ್ಯ ಅವರು ಮೆಸೇಜ್ ಕೊಟ್ಟಿದ್ರು, ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅಂತ. ಇದೀಗ ಅದೇ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಉಗಮ ಸ್ಥಳ ಪಾಪಾಗ್ನಿ ಮಠದಿಂದಲೇನೆ ನಿಡುಮಾಮಿಡಿ ಶ್ರೀಗಳು ಶ್ರೀ ಚೆನ್ನ ವೀರಭದ್ರ ದೇಸಿ ಕೇಂದ್ರ ಸ್ವಾಮೀಜಿ ಪೂರ್ಣಾವಧಿಗೆ ಈ ನಾಡಿನ ಹಿತಕ್ಕೋಸ್ಕರ, ಬಸವ ತತ್ವ ಪರಿಪಾಲನೆಗೋಸ್ಕರ, ಅನುಭವ ಮಂಟಪದಂತಹ ಒಂದು ನಾಡನ್ನು ಕಟ್ಟೋದಕ್ಕೋಸ್ಕರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮೆಸೇಜನ್ನು ಕೊಟ್ಟಿದ್ದಾರೆ. ಇವರೊಬ್ಬರೇ ಈ ಥರ ಮಾತಾಡ್ತಾರ? ಇವರು ಅಷ್ಟೇ ಅಲ್ಲ ನೋಡಿ, ಕೋಡಿ ಮಠದ ಶ್ರೀಗಳು ಕೂಡ ಇಂಥದ್ದೇ ಮೆಸೇಜನ್ನು ಕೊಡುವಂತಹ ಸಾಧ್ಯತೆ ಇರುತ್ತೆ. ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ಬಗ್ಗೆ ಅವರಿಗಿರುವಂತಹ ಒಲವು ನಿಲುವುಗಳು ಇನ್ನು ಉಳಿದವ್ರಿಗಿಂತಲೂ ತುಂಬ ಉತ್ತಮವಾಗಿದೆ. ಇನ್ನೂ ಮುಖ್ಯ ಅಂದರೆ ಶಿವರಾತ್ರಿ ದೇಸಿ ಕೇಂದ್ರ ಸ್ವಾಮೀಜಿ ಕೂಡ, ಸುತ್ತೂರು ಮಠದ ಶ್ರೀಗಳು ಕೂಡ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ತಾರೆ. ಅವರು ಕೂಡ ಬಯಸುವಂಥದ್ದು ಬಸವ ತತ್ವ ಪರಿಪಾಲನೆ, ನಿಜ ಶರಣರ ವಚನದ ವಿಚಾರಗಳನ್ನೇ ಒಂದು ಮಾರ್ಗವಾಗಿ ಇಟ್ಟುಕೊಂಡಂತಹ ಆಡಳಿತ ಮುಂದುವರಿಬೇಕು ಅಂತ ಬಯಸಲು ಇತ್ತೀಚೆಗೆ ಬಸವಣ್ಣ ಅವರನ್ನು ನಾಡಿನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು, ಅನಂತರದಲ್ಲಿ ಮೆಟ್ರೋಗೆ ಜಗಜ್ಯೋತಿ ಬಸವೇಶ್ವರರ ಹೆಸರಿಡಬೇಕು ಅನ್ನುವಂತಹ ವಿಚಾರವನ್ನು ಹೇಳಿದ್ದು, ಇವೆಲ್ಲವೂ ಕೂಡ ಒಂದು ಕಡೆ ನಡೀತಿರುವಂಥದ್ದು. ಅದು ಸಿದ್ದರಾಮಯ್ಯ ಅವ್ರಿಗೆ ಬಸವಣ್ಣನ ಬಗ್ಗೆ ಇರುವಂತಹ ಒಲವು ನಿಲುವುಗಳನ್ನು ತೋರಿಸುತ್ತೆ. ಆ ಕಾರಣಕ್ಕೋಸ್ಕರನೇ ಅದು ಸುತ್ತೂರು ಶ್ರೀಗಳಿರಬಹುದು ಅಥವಾ ಕೋಡಿ ಮಠದ ಶ್ರೀಗಳಿರಬಹುದು, ಇದಲ್ಲದೆ ನಿಜಗುಣ ಶ್ರೀಗಳಿರಬಹುದು, ಇನ್ನೂ ಮುಖ್ಯ ಅಂದರೆ ಸಾಣೇಹಳ್ಳಿ ಸ್ವಾಮೀಜಿ ಇರಬಹುದು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅಂತಹ ನಾಯಕ ಮುಂದುವರಿಲಿ ಅಂತ ಬಯಸ್ತಾರೆ. ಈ ಮೂಲಕ ಮೆಸೇಜ್ ಏನು ಹೋಗುತ್ತೆ ನೋಡಿ, ಪ್ರಸನ್ನಾನಂದಪುರಿ ಶ್ರೀಗಳು ಅಥವಾ ರೇಣುಕಾನಂದಪುರಿ ಶ್ರೀಗಳು ಅಥವಾ ಅವರದ್ದೇ ಮಠದ ಶ್ರೀಗಳು ಇವರು ಯಾರೋ ಹೇಳೋದಕ್ಕೂ ಬಸವ ತತ್ವವನ್ನು ಪರಿಪಾಲಿಸುವಂತಹ ಮತ್ತು ತ್ರಿವಿಧ ದಾಸೋಹಕ್ಕೆ ಹೆಚ್ಚಿನ ಹೊತ್ತನ್ನು ಕೊಡುವಂತಹ ಮತ್ತು ಅಲ್ಲಿ ಅನ್ನ ಅಕ್ಷರ ಆಶ್ರಯವನ್ನು ಕೊಡ್ತಿರುವಂತಹ ದೊಡ್ಡ ದೊಡ್ಡ ಮಠಗಳು, ಅಂತಹ ಮಠಗಳು ಸಿದ್ದರಾಮಯ್ಯ ಅವರು
ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ನಾಡಿನ ಹಿತಕ್ಕೋಸ್ಕರ ಅನ್ನುವಂತಹ ಮೆಸೇಜನ್ನು ಕೊಡ್ತಿದ್ದಾರೆ ಅಂದರೆ ಇನ್ನುಳಿದ ನಾಯಕರಿಗೆ ಕಷ್ಟ ಆಗಬಹುದು. ಮಾಸ್ ಲೀಡರ್ ಅಂತ ಅಂದರೆ ಬರೀ ಭಾಷಣ ಮಾಡ್ಕೊಂಡು, ಭಾಷಣಕ್ಕೆ ಚಪ್ಪಾಳೆ ಹೊಡೆಸ್ಕೊಂಡು, ಹೌದೋ ಹುಲಿಯ ಅಂತ ಹೇಳಿಸ್ಕೊಂಡು, ಅಥವಾ ಬೆಂಬಲಿಗರ ಮೂಲಕ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಆಗ್ತವ್ರಿಗೆ ಕೆಟ್ಟದಾಗ, ಅದಲ್ಲ ಮಾಸ್ ಲೀಡರ್ಶಿಪ್ ಅಂದರೆ. ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ನಾಯಕತ್ವ ಹೇಗಿರಬೇಕು ಅನ್ನೋದಕ್ಕೆ ಇತ್ತೀಚಿನ ಹೊಸ ಮಾದರಿ. ಯಾಕಂದರೆ ಒಬ್ಬ ನಿಜಲಿಂಗಪ್ಪ ಅವರಿರಬಹುದು, ಒಬ್ಬ ದೇವರಾಜ ಅರಸು ಇರಬಹುದು, ಒಬ್ಬ ಕೆಂಗಲ್ ಹನುಮಂತಯ್ಯ ಇರಬಹುದು, ಅಥವಾ ಒಬ್ಬ ಸಾರಿಕೊಪ್ಪ ಬಂಗಾರಪ್ಪ ಇರಬಹುದು. ಇವರೆಲ್ಲರೂ ಕೂಡ ತಮ್ಮ ಸ್ವಂತ ಬಲದಿಂದ ತಮ್ಮ ನಾಯಕತ್ವದ ವರ್ಚಸ್ಸನ್ನು ಮುಂದಿಟ್ಟು ಮುಖ್ಯಮಂತ್ರಿಗಳಾದವರು. ಅವರ ನಂತರದಲ್ಲಿ ಯಡಿಯೂರಪ್ಪ ಅವರು, ಅವರ ನಂತರದಲ್ಲಿ ಬಂದವರು ಯಾರೇ ಇರಬಹುದು. ಅಲ್ಲೊಂದು ಪ್ಲೇಸ್ ಖಾಲಿ ಆಯಿತು, ಅಲ್ಲಿಗೆ ಬೇರೊಬ್ಬರು ಬಂದು ಕೂತ್ಕೊಂಡ್ರು. ಅವರು ಮುಖ್ಯ ಆಗೋದಿಲ್ಲ. ಆದರೆ ತಮ್ಮ ವರ್ಚಸ್ಸಿನಿಂದ ಬಂದು ನೇರವಾಗಿ ಕೂತ್ಕೋತಾರಲ್ಲ, ಯಾವುದೇ ಬೇರೆ ಆಪರೇಷನ್ಗಳನ್ನು ಮಾಡದೆ, ಅದು ನಿಜವಾದ ನಾಯಕತ್ವ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಅವರ ಲೆಕ್ಕ ಈ ಹಿಂದಿನ ನಾಯಕರ ಲೆಕ್ಕಕ್ಕೆ ಬಂದು ನಿಲ್ಲುತ್ತೆ. ಆ ಕಾರಣಕ್ಕೋಸ್ಕರನೇ ನಿಡುಮಾಮಿಡಿ ಶ್ರೀಗಳಂಥವರು, ಅಥವಾ ಸಾಣೆಹಳ್ಳಿ ಗುರುಗಳಂಥವರು, ಅಥವಾ ದೇಸಿಕೇಂದ್ರ ಸ್ವಾಮೀಜಿ ಇರಬಹುದು, ಕೋಡಿಮಠದ ಶ್ರೀಗಳು, ಇಂತಹ ಬಹುಪಾಲು ಸ್ವಾಮೀಜಿಗಳು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಬಯಸ್ತಾರೆ. ನಿಜ ಬಸವ ತತ್ವ ಪಾಲಿಸುವಂಥವರು, ನಿಜ ಶರಣರು, ನಿಜ ಬಸವ ಅನುಯಾಯಿಗಳು ಇಂಥದ್ದನ್ನು ಹೇಳ್ತಾರೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.